ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ನಿಜವಾಗ್ಲೂ ಕೂಡ ನಿನ್ನೆ ಎಪಿಸೋಡ್ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳಬಹುದು. ಯಾಕೆ ಅಂತ ಅಂದ್ರೆ ಈ ಧ್ರುವಂತ್ ಅವರು ಎಷ್ಟು ಅಳ್ತಾ ಇದ್ರು. ಅಯ್ಯೋ, ನಮ್ಮ ಫ್ಯಾಮಿಲಿ ಯಾರಾದ್ರೂ ಒಬ್ರು ಬಂದ್ರೆ ಸಾಕು ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಗೋಗರಿತಾ ಇದ್ರು. ಕಾರಣಾಂತರಗಳಿಂದ ನಿಮ್ಮ ಮನೆಯವರು ಯಾರು ಬಂದಿಲ್ಲ ಅಂತ ಹೇಳಿದ್ರು. ಕೊನೆಗೆ ಬಿಗ್ ಬಾಸ್ ಇಂದಾನೆ ಅವ್ರಿಗೊಂದು ಸರ್ಪ್ರೈಸ್ ಗಿಫ್ಟ್ ಕೂಡ ಸಿಕ್ತು. ಜೊತೆಗೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಗಿಲ್ಲಿ ಫ್ಯಾಮಿಲಿ ಯಾವಾಗಪ್ಪ ಬರುತ್ತೆ ಅಂತ. ಗಿಲ್ಲಿ ಫ್ಯಾಮಿಲಿನೂ ಬಂದಿದ್ದಾರೆ, ಮತ್ತೊಂದು ಕಡೆ ಕಾವ್ಯ ಅವರ ಫ್ಯಾಮಿಲಿನೂ ಕೂಡ ಬಂದಿದ್ದಾರೆ. ಫುಲ್ ಫನ್ ಆಗಿ ಫುಲ್ ಸಖತ್ತಾಗಿತ್ತು ನಿನ್ನೆ ಎಪಿಸೋಡ್. ಇದೆಲ್ಲದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲೀಗ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಹಾಯ್ ರಮ್ಯಾ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಯ್ ರಾಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿಮ್ಮ ಹತ್ರ ಬರ್ತೀನಿ. ನಿನ್ನೆ ಎಪಿಸೋಡ್ ಹೇಗಿತ್ತು? ಸಖತ್ತಾಗಿತ್ತು. ಸ್ಟಾರ್ಟಿಂಗು ಗಿಲ್ಲಿ ಪೇರೆಂಟ್ಸ್ ಬಂದಿರೋದು, ಆಮೇಲೆ ಗಿಲ್ಲಿನ ಹೊಡಿಲಿಕ್ಕೆ ಅಂತ ಬಂದು ಹೊಡೆದು ಮನೆಯೆಲ್ಲ ಓಡಾಡಿಸಿ ಕಂಟೆಸ್ಟೆಂಟ್ಗಳಿಗೂ ಸಹ ಬಿಗ್ ಬಾಸ್ ಚಾನ್ಸ್ ಕೊಟ್ಟಿದ್ರು ಹೊಡಿಲಿಕ್ಕೆ. ಇಷ್ಟು ದಿವಸ ಗಿಲ್ಲಿ ಗೋಳಾಡಿಸಿದ್ರಲ್ವ, ಸೊ ಅದಕ್ಕೆ ನೀವೆಲ್ಲ ಸೇರಿಸಿ ಹೊಡಿರಿ ಅಂತ ಎಲ್ಲ ಕೊಟ್ಟು ಸ್ಟಾರ್ಟಿಂಗ್ ಎಪಿಸೋಡು ಚೆನ್ನಾಗಿತ್ತು. ಅದಾದಮೇಲೆ ಅವ್ರ ಅಮ್ಮ ಬಂದಿದ್ದು ಒಂಥರ ಎಮೋಷ್ನಲ್ ಮೂಮೆಂಟ್ ಆಗಿತ್ತು. ಅವನ ಅಮ್ಮಂಗೋಸ್ಕರನೇ ಜಾಸ್ತಿ ಕಾಯ್ತಿರೋ ಥರನೇ ಕಾಣಿಸ್ತಿತ್ತು. ಓಕೆ ರಾಮ್ ಸರ್, ಈಗ ನಾವು ಮೊನ್ನೆ ಅಷ್ಟೇ ಮಾತಾಡ್ತಾ ಇದ್ವಿ, ನಿನ್ನೆ ಅಷ್ಟೇ ಧ್ರುವಂತ್ ಅವರು ಒಬ್ರು ಫ್ಯಾಮಿಲಿ ಬರ್ಬೋದಿತ್ತು ಅಂತ ಹೇಳ್ತಾ ಇದ್ವಿ. ಒಬ್ಬರಾದ್ರೂ ಬಂದಿದ್ರೆ ಅವ್ರಿಗೂ ಖುಷಿ ಆಗ್ತಿತ್ತು. ಎಲ್ಲರೂ ಬಂದಿದ್ದಾರೆ, ಅವ್ರ ಮನೇಲಿ ಬಂದಿಲ್ಲ ಅಂದಾಗ ಅವ್ರಿಗೆ ಎಷ್ಟು ಬೇಜಾರಾಗಿರ್ಬೇಡ ಅಂತ ಆಲ್ಬಮ್ ಕೂಡ ತರಿಸಿದ್ರು, ಅದನ್ನು ನೋಡಿದ್ವಿ. ಈಗ ಬಿಗ್ ಬಾಸ್ ಇಂದ ಅವ್ರಿಗೊಂದು ಸರ್ಪ್ರೈಸ್ ಗಿಫ್ಟ್ ಸಿಕ್ಕಿದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದೇ ನಾನು ಹೇಳ್ದಂಗೆ ಅವರು ಖಂಡಿತ ಕರೆಸ್ತಾರೆ ಅಂತ ಹೇಳಿದ್ದೆ ನಾನು. ಹೌದು, ಬಟ್ ಮದುವೆ ಡ್ರೆಸ್ ಅಲ್ಲೇ ಕರೆಸಿದ್ರು, ಅದಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ರೀಸೆಂಟ್ ಆಗಿ ಮ್ಯಾರೇಜ್ ಆಯ್ತು ಅಂತಾನೆ ಹೇಳಿದ್ರು. ಅದೆಲ್ಲ ಅವರು ಆ ಫಂಕ್ಷನ್ ಅಲ್ಲಿ ಅವರು ಇರಲಿಲ್ಲ. ಸೆಕೆಂಡ್ ನೋಡಿ, ಮದುವೆ ಅಂತಂದ್ರೆ ಒಂದು ಕುಟುಂಬ ಸಂಭ್ರಮ ಮಾಡುತ್ತೆ. ಸೊ ಅದೆಲ್ಲ ಇದ್ರೇ ಒಂದು ಫ್ರೇಮ್ ಬರ್ತಾ, ಫೋಟೋ ಫ್ರೇಮ್ ಏನಿರುತ್ತೆ. ಸೊ ಅದ್ರಲ್ಲಿ ಇವ್ರು ಇಲ್ವಲ್ಲ ಅನ್ನೋದು ಒಂದು ದುಃಖ ಇದೆ. ಸೊ ಯಾಕಂದ್ರೆ ಇವರು ಬಿಗ್ ಬಾಸ್ ಅಲ್ಲಿ ಇದ್ರು, ಹಾಗಾಗಿ ಕಾರಣಾಂತರ ಅವ್ರು ಹೋಗೋದಕ್ಕಾಗಲಿಲ್ಲ. ಸೊ ಮದುವೆ ಆಗಿ ನಿಲ್ಲೋಗಿಲ್ಲ. ಸೊ ಅದೇನಿರುತ್ತೆ, ಅದೇನಿರುತ್ತೆ, ಮದುವೆ ಮುಹೂರ್ತ ಏನಿರುತ್ತೆ ಮಾಡಲೇಬೇಕಾಗತ್ತೆ. ಸೊ ಮಾಡಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗು ಮಾಡಿದ್ದಾರೆ ಅಂತ ಹೇಳ್ತಿದ್ರು. ಇದನ್ನ ನೋಡೋಕ್ಕಾಗ್ಲಿಲ್ವಲ್ಲ ಅಂತ ತುಂಬಾ ಅಳ್ತಿದ್ರು, ತುಂಬಾ ದುಃಖ ಪಡ್ತಿದ್ರು. ಸೊ ಮನೆಯವ್ರ ತಂದೆ ತಾಯಿಯವರು ಬರಬೇಕು, ನನ್ನ ತಮ್ಮನವ್ರು ನೋಡ್ಬೇಕು ಅಂದ್ರೆ ಅವ್ರ ಅಣ್ಣ ತಮ್ಮದಿರು ಒಂದೊಳ್ಳೆ ಬಾಂಡಿಂಗ್ ಇದೆ, ಒಂದೊಳ್ಳೆ ಅಟ್ಯಾಚ್ಮೆಂಟ್ ಇದೆ. ಸೊ ಅಣ್ಣ ತಮ್ಮ ಬಿಟ್ಕೊಡೋದಿಲ್ಲ. ಸೊ ಅಂದ್ರೆ ಅವರಿಬ್ಬರದು ವಾಯ್ಸ್ ಸಿಮಿಲರ್ ಇದೆ, ಸ್ವಲ್ಪ ಸಿಮಿಲರ್ ಇದೆ. ಅದ್ರ ಡೇಟ್ ಆಫ್ ಬರ್ತ್ ಒಂದೇ ಅಂತ 4 ಇಯರ್ಸ್. ಹೌದು, ಅದೇ ಹೇಳಿದ್ರು, ಕರೆಕ್ಟ್. ಸೊ ಬರ್ತ್ಡೇ ದಿವಸನೇ ಹುಟ್ಟಿದ್ರು, 4 ಇಯರ್ಸ್ ಆದ್ರೂ ಕೂಡ ನನ್ನ ಬರ್ತ್ಡೇ ದಿವಸನೇ ಹೇಳಿದ್ರು. ಹೌದು, ಅದನ್ನೇ ಹೇಳಿದ್ರು. ಬಟ್ ನೋಡಿ, ಅದು ಬಾಂಡಿಂಗ್ ತುಂಬಾ ಅವ್ರಿಬ್ಬರದು ತುಂಬಾ ಚೆನ್ನಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ನೋಡಿ, ಅಣ್ಣ ತಮ್ಮದಿರು ಅಂತಂದ್ರೆ ಬಾಂಡಿಂಗ್ ಇರಬೇಕು. ಎಷ್ಟೇ ಕಷ್ಟ ಇದ್ರು, ಏನೇ ದುಡ್ಡಿನ ವ್ಯವಹಾರ ಇದ್ರು, ಏನೇ ಇದ್ರು ಕೂಡ ಅಣ್ಣ ತಮ್ಮ ಅನ್ನೋದು ಇದ್ರೆ ಅದೊಂದು ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ. ಏನಾಗುತ್ತೆ, ಇವಾಗ ಎಷ್ಟೋ ಕಡೆ ಅಣ್ಣ ತಮ್ಮದಿರ ಸರಿಗಿರೋದಿಲ್ಲ. ಅಂದ್ರೆ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ, ಹಿಂದ್ಗಡೆ ಬೇರೆ ತರ ಇರ್ತಾರೆ. ಸೊ ಈ ತರ ಇರುತ್ತೆ. ಸೊ ಇವ್ರ ಬಾಂಡಿಂಗ್ ನೋಡಿದ್ರೆ ಏನಾಗುತ್ತೆ, ಅಣ್ಣ ತಮ್ಮದಿರು ಅಂದ್ರೆ ಹೀಗಿರ್ಬೇಕಪ್ಪ, ನಾವು ಕುಟುಂಬ ಹೀಗಿರ್ಬೇಕು ಅಂತ. ಸೊ ಕೊನೆಯದಾಗಿ ಅವರ ಮದುವೆ ಡ್ರೆಸ್ ಅಲ್ಲೇ ಅವರು ಬಂದ್ರು, ಫೋಟೋ ಶೂಟ್ ಆಯ್ತು. ಸೊ ಮನೆ ರಿಸೆಪ್ಷನ್ ಅಂದ್ರೆ ಮದುವೆ ರಿಸೆಪ್ಷನ್ ಆಗಿರುತ್ತೆ. ಸೊ ಆ ತರದೊಂದು ಒಂದು ಮಾಡಿದ್ರಲ್ಲಿ ಆ ಸ್ಪಾಟ್ ಅಲ್ಲಿ. ಸೊ ಎಲ್ಲರೂ ಹೋಗಿ ಗಿಫ್ಟ್ ಕೊಡೋ ಹತ್ರ ಒಂದು ಫೋಟೋ ಫ್ರೇಮ್ಗೂ ನಿಂತ್ಕೊಂಡ್ರು, ಎಲ್ಲರೂ ವಿಶ್ ಕೂಡ ಮಾಡಿದ್ರು. ಸೊ ಇವ್ರು ತುಂಬಾನೇ ಖುಷಿ ಪಟ್ರು. ಧ್ರುವಂತ್ ಅವರು ತುಂಬಾನೇ. ಬಟ್ ಅದರಲ್ಲಿ ಒಂದು ಖುಷಿ ವಿಚಾರ ಏನಾಯ್ತು ಅಂತ ಅಂದ್ರೆ, ನನಗೆ ತಂಗಿ ಇಲ್ಲ, ಇವಳು ನನ್ನ ಪುಟ್ಟ ತಂಗಿ ಅಂದ್ರೆ ಅವರ ತಮ್ಮನ ಹೆಂಡತಿನ ಅವ್ರು ಎಷ್ಟು ಖುಷಿಯಿಂದ ಹೇಳ್ಕೊಂಡ್ರು, ಎಷ್ಟು ಖುಷಿಯಿಂದ ಬರ್ಮಾಡ್ಕೊಂಡ್ರು. ನಿಜವಾಗ್ಲೂ ಧ್ರುವಂತ್ ವ್ಯಕ್ತಿತ್ವನ ನೋಡಿದ್ರೆ ಒಂಥರ ತುಂಬಾ ಖುಷಿ ಆಯ್ತು. ಹೌದೌದು, ಯಾಕೆಂದ್ರೆ ಅವರು ಅಂದ್ರೆ ತಂಗಿ ಅಂತ ಅವ್ರು ಏನು ಅವರು ಮಾಡಿದಾರೆ ಅವರು. ಸೊ ಅವ್ರು ಹಾಗೇನೆ ನೋಡ್ತಾರೆ, ಅಂದ್ರೆ ಅವ್ರ ಕುಟುಂಬನೇ ಹಾಗೇನೆ ಒಂಥರ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅವ್ರ ನಡೆದು ಬಂದು ಹಾಗೆ ಇರುತ್ತೆ ಅವರು. ಸೊ ಅಣ್ಣ ತಂಗಿರು ಹಾಗೆ ಚೆನ್ನಾಗಿರ್ತಾರೆ. ಸೊ ಈಗ ಮದುವೆನೂ ಆಗಿದೆಯಲ್ವಾ. ಸೊ ಇನ್ನು ಮುಂದೆ ಇನ್ನೂ ಅವರು ಒಂದೊಳ್ಳೆ ಬಾಂಡಿಂಗ್ ಚೆನ್ನಾಗಿರುತ್ತೆ. ಸೊ ಇನ್ನೊಂದು ಕೂಡ ಅವ್ರ ಮನೇಲಿ ಒಂದು ಹೆಣ್ಮಗು ಬಂದಿರೋದ್ರಿಂದ ಇನ್ನೂ ದೊಡ್ಡ ಕುಟುಂಬ ಬರ್ತಾ ಇದೆ ಈಗ. ಸೊ ಇವ್ರಿಗೂ ಜವಾಬ್ದಾರಿ ಇರುತ್ತೆ. ಏನಾದ್ರೂ ಕೂಡ ಒಂದು ಖುಷಿ ವಿಚಾರ ಅದು. ಯಾರು ಮದುವೆ ಆಗಿ ಒಂದು ಮನೆಗೆ ಹೆಣ್ಮಗು ಬಂದಾಗ ನಾವು ಹಿಂದೆ
ನೋಡಿದ್ದು ಧ್ರುವಂತ್ ವ್ಯಕ್ತಿತ್ವಕ್ಕೂ ಈಗ ನೋಡ್ತಾ ಇರೋ ವ್ಯಕ್ತಿತ್ವಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಇರುತ್ತೆ ಅನಿಸ್ತಾ ಇದೆ. ಯಾಕೆಂದ್ರೆ ನಾವು ಮನೇಲಿ ಇದ್ದಂಗೂ ಅಲ್ಲೂ ಇರಕ್ಕಾಗಲ್ಲ ಫೀಲ್ಡ್ ಅಲ್ಲಿ. ಹೌದು. ಕೆಲ್ಸದ ಜಾಗದಲ್ಲಿ ಹೇಗಿರ್ಬೇಕು ಆಗಿರ್ಬೇಕು. ಆಟ ಗೇಮ್ ಎಲ್ಲ ಇರ್ಬೇಕು. ಮತ್ತೊಂದೇನಂದ್ರೆ ಸೀಕ್ರೆಟ್ ರೂಮಿಗೆ ಹೋಗಿ ಬಂದ್ಮೇಲಿಂದ ಧ್ರುವಂತೂ ಪಾಸಿಟಿವ್ ಆಗಿ ಕಾಣಿಸ್ತಿದ್ದಾರೆ. ಅವ್ರು ತಗೊಂಡಿದ್ದು ಡಿಸಿಷನ್ ಇತ್ತಲ್ಲ ರಕ್ಷಿತನ್ಗಿಂತ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ಕೊಂಡಿದೆ. ಅದಾದ್ಮೇಲೆ ವೀಕ್ಷಕರಿಗೂ ಸಹ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಧ್ರುವಂತ್ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ಗಳು ಓಡಾಡ್ತಿದೆ. ಸೊ ಮತ್ತೆ ನಿನ್ನೆ ಬಂದಿದೆ ಅವ್ರ ತಮ್ಮ ಬಂದಿದ್ರಲ್ಲ, ಅದಾದ್ಮೇಲೆ ಅವ್ರು ಹೇಳಿರೋದು ಅವ್ರ ಬಗ್ಗೆ ಹೊಗಳಿರೋದು ಎಲ್ಲ ನೋಡ್ರೆ ಇನ್ನು ಅವರು ಹತ್ತಿರೋ ಮೂಮೆಂಟ್, ಆಮೇಲೆ ಅವ್ರು ಮಿಸ್ ಮಾಡಿರೋ ಮದುವೆ ಮೂಮೆಂಟ್ನೆಲ್ಲ ರೀಕ್ರಿಯೇಟ್ ಮಾಡಿರೋದೆಲ್ಲ ಅದೊಂದು ನಿಜವಾಗ್ಲೂ ಒಂದು ಮೆಮೊರಬಲ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಇಂದ ಬಿಗ್ ಬಾಸ್ ಅಲ್ಲಿ ರಿಸೆಪ್ಷನ್ ಮಾಡ್ಕೊಡೋದು ಅಂತಂದ್ರೆ ಅಷ್ಟು ಈಸಿ ಅಲ್ಲ, ಎಲ್ರಿಗೂ ಕೂಡ ಅವಕಾಶ ಸಿಗೋದಿಲ್ಲ. ಅವ್ರಿಗೂ ಆಯ್ತು, ಧನುಷ್ ಅವ್ರಿಗೂ ಹಂಗೆ ಆಯ್ತು. ಸೊ ಅವ್ರಿಗೂ ಕಪಲ್ ಆಗಿ ಅವರು ರೀಸೆಂಟ್ ಮ್ಯಾರೇಜ್ ಅಂತ ಹೇಳಿ ಅಂದ್ರೆ 1 year ಆಗಿತ್ತು. ಅವ್ರಿಗೂ ಕೂಡ ಒಂದು ಒಳ್ಳೆ ಕ್ಯಾಂಡಲ್ದು ಒಂದು ಮಾಡಿಕೊಟ್ರು. ಇವ್ರಿಗೂ ಕೂಡ ಅದೇ ರೀತಿ ಒಂದು ಮದುವೆ ಸಂಭ್ರಮದಲ್ಲಿ ಕಾಣಿಸ್ಬೇಕು. ಯಾಕೆಂದ್ರೆ ಇವರು ಇರ್ಲಿಲ್ವಲ್ಲ, ಮದುವೆ ಸಂಭ್ರಮ ಇರ್ಲಿಲ್ವಲ್ಲ ಧ್ರುವಂತರು. ಸೊ ಅದೇ ರೀತಿ ಇಲ್ಲೂ ಇರಬೇಕು ಅನ್ನೋ ಉದ್ದೇಶದಿಂದ, ಇವ್ರಿಗೂ ದುಃಖ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಅದೊಂದು ವೇದಿಕೆನ ಅರೇಂಜ್ ಮಾಡ್ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತು, ತುಂಬಾ ಚೆನ್ನಾಗಿ ಎಮೋಷನಲ್ ಆಗಿತ್ತು. ಆ ಕುಟುಂಬ ಅವ್ರ ತಂದೆ ತಾಯಿನೂ ಬಂದ್ಬಿಟ್ಟಿದ್ದಾರೆ. ಸೊ ಆ ಫ್ರೇಮ್ ತುಂಬಾ ಇನ್ನೂ ಚೆನ್ನಾಗಿರ್ತದೆ. ಒಂದು 10 ನಿಮಿಷ ಆದ್ರೂ ಬಂದು ಹೋಗಿ ಅಂದ್ರೆ ಅವ್ರಿಗೆ ಏನೋ ಕೆಲಸ ಆಯ್ತೋ ಏನೋ, ಬಟ್ ಇದಂತೂ ಖುಷಿ ಆಯ್ತು. ಅವ್ರ ತಮ್ಮ ಬಂದಿದ್ಕಂತೂ ಖುಷಿ ಆಯ್ತು. ಮಿಸ್ ಮಾಡ್ಕೊಂಡಿರೋ ಮದ್ವೆನ ಇಡೀ ಕರ್ನಾಟಕ ನೋಡುವಂಗೆ ಬಿಗ್ ಬಾಸ್ ಕ್ರಿಯೇಟ್ ಮಾಡ್ಕೊಟ್ಟಿದ್ರು. ಸೊ ಧ್ರುವಂತಿಗೆ ಇನ್ನೂ ತುಂಬಾ ಖುಷಿ ಆಗಿರುತ್ತೆ. ಸೊ ಅದೇ ಇದು ಈ ಥರ ಫ್ಯಾಮಿಲಿ ಅಂತ ಬಂದಾಗ ಎಂಥವ್ರಿಗೂ ಎಮೋಷನ್ ಆಗುತ್ತೆ, ಎಂಥವ್ರಿಗೂ ತುಂಬ ಖುಷಿ ಬರುತ್ತೆ. ಸೊ ಅದರಲ್ಲೂ ಮದುವೆ ಸಂಭ್ರಮ ಅಂತಂದರೆ ನೋಡಿ, ಮದುವೆ ಅಂತಂದ್ರೆ ಸುಮ್ಮನೆ ಅಲ್ಲ, 100 ಜನ 1000 ಜನ ಸೇರಿ ಮಾಡುವಂಥ ಒಂದು 2 ಕುಟುಂಬ ಸೇರಿ ಮಾಡುವಂಥದ್ದು ಇರುತ್ತಲ್ವಾ. ಸೊ ಅದು ದೊಡ್ಡ ಸಂಭ್ರಮ ಮನೆಯಲ್ಲಿ. ಆ ದೊಡ್ಡ ಸಂಭ್ರಮದಲ್ಲೇ ನಾನಿಲ್ಲ ಅನ್ನೋದು ಅವ್ರು ಎಷ್ಟು ಲೈಫ್ ಟೈಮ್ ಕೊರಗಿರುತ್ತೆ. ಆದರೆ ನಾನಿಲ್ಲ ಅಂದರೆ ಜಿನಿಯನ್ ರೀಸನ್ ಇರುತ್ತೆ ಅವ್ರಿಗೆ. ಇಲ್ಲ ನಾನು ಅಲ್ಲಿಲ್ಲ, ಇಲ್ಲಿದ್ದೀನಿ, ಕೊನೆಗೂ ನನ್ನ ತಮ್ಮ ಬಂದಿದ್ದಾನೆ ಇಲ್ಲಿ, ಕಪಲ್ಸ್ ನಾನು ಇಲ್ಲಿ ಕರೆಸ್ಕೊಂಡಿದ್ದೀನಿ. ಸೊ ಎಂಟರ್ ಕರ್ನಾಟಕ ನೋಡೋವಂಗೆ ಮಾಡಿದ್ದೀನಿ ನಾನು ಅನ್ನೋದು ಇನ್ನೊಂದು ಅವ್ರಿಗೆ ಒಂದು ಹೆಮ್ಮೆನೂ ಇದೆ. ನಾನು ಇಲ್ಲಿರೋದಕ್ಕೆ ಬಿಗ್ ಬಾಸ್ಗೆ ಬಂದ್ರು, ಎಲ್ಲ ಕರ್ನಾಟಕನೂ ನನ್ನ ತಮ್ಮನ್ನು ನೋಡಿದ್ರು, ನಮ್ಮ ಮನೆ ಹೆಣ್ಮಗಳು ಹೊಸ ಹೆಣ್ಮಗಳು ನೋಡಿದ್ರು ಅನ್ನೋದು ಕೂಡ ಅವ್ರಿಗೆ ತುಂಬಾನೇ ಇದ್ರಲ್ಲೂ ಖುಷಿ ಇದೆ, ಇದ್ರಲ್ಲೂ ಖುಷಿ ಆಗಿದೆ. ಸೊ ಕೆಲವ್ರು ಏನಾಗುತ್ತೆ ವರ್ಕಲ್ಲಿ ಎಲ್ಲೋ ಫಾರಿನ್ ಎಲ್ಲ ಹೋಗ್ಬಿಟ್ಟಿರ್ತಾರೆ. ಸೊ ಅಂಥವ್ರು ಅಟೆಂಡ್ ಮಾಡೋಕ್ಕಾಗೋದಿಲ್ಲ, ಹೊಸದಾಗಿ ಕೆಲ್ಸಕ್ಕೆ ಸೇರೋರಿಗೆ ರಜಾ ಸಿಗೋದಿಲ್ಲ. ಸೊ ಈ ಥರ ಅವ್ರಿಗೆ ಗಿಲ್ಟ್ ಫೀಲ್, ತುಂಬಾ ಲೈಫ್ ಟೈಮ್ ಅದು ಗಿಲ್ಟ್ ಫೀಲ್ ಇರುತ್ತೆ. ನನಗೆ ಒಂದು ದಿವಸ ಆದ್ರೂ ರಜಾ ಸಿಗ್ಬೋದಿತ್ತು, ಇರೋದಿಲ್ಲ. ಯಾಕೆಂದ್ರೆ ಅದು ಮದುವೆ ಅನ್ನೋದು ಏನೋ ಬರ್ತಡೇನೋ ಅಥವಾ ಏನೋ ಒಂದು ಪೂಜೆನೋ ಅಥವಾ ಮಾಡಿಸಿದ್ರೆ ಅದು ನೆಕ್ಸ್ಟ್ ಪೂಜೆ ಮಾಡಿಸಿದಾಗೆಲ್ಲ ಸೇರೋಣ ಅನ್ನೋ ಥರ ಇರ್ಬೋದು. ಇದು ಲೈಫಲ್ಲಿ ಒಂದೇ ಸತಿ ಆಗುವಂಥದ್ದು ಮದುವೆ ಆಗೋದು. ಸೊ ಈ ಥರದ್ದು ಈ ಸಂಭ್ರಮದಲ್ಲಿ ಪಾಲ್ಗೊಂಡ್ರೆ ಅದು ಚೆನ್ನಾಗಿರ್ತದೆ ಅಂತ ಎಷ್ಟೋ ಜನ ಪಾಪ ಆಗಿರುತ್ತೆ ಲೈಫಲ್ಲಿ ಎಷ್ಟೋ ಜನಕ್ಕೆ. ಸೊ ಇವ್ರಿಗೆ ಆಗಿತ್ತಲ್ಲ, ಬಟ್ ಇವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಕೊನೆಗೂ ನನ್ನ ತಮ್ಮ ಬಂದರು ಅನ್ನೋದು ಒಂದು ಖುಷಿ ವಿಚಾರವಾಗಿದೆ. ಈ ತುಂಬ ಚೆನ್ನಾಗಿ ಆ ಫ್ರೇಮಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಧ್ರುವಂತ್ ಅವರ ಫ್ಯಾಮಿಲಿ. ಒಂದು ಕಾಲದಲ್ಲಿ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವರಿಬ್ಬರಿಗೂ ಒಬ್ರಿಗೊಬ್ರು ಕಂಡ್ರೆ ಆಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅವರಿಬ್ಬರು ಬಾಂಡ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಈಗ ಗಿಲ್ಲಿ ಜೊತೆ ಅಶ್ವಿನಿ ಅವರ ಅಮ್ಮ ಕಾನ್ವರ್ಸೇಷನ್ ಇತ್ತಲ್ಲ, ಅದು ಹೇಗಿತ್ತು? ಹೌದು, ಒಂದು ಕಡೆ ಅಶ್ವಿನಿ ಅಮ್ಮಂಗೆ ಅಶ್ವಿನಿ ಬಿಟ್ಟರೆ ಸೆಕೆಂಡ್ ಫೇವ್ರೆಟ್ ಗಿಲ್ಲಿನೇ ಅನಿಸುತ್ತೆ. ಕಾನ್ವರ್ಸೇಷನ್ ಅಲ್ಲೇ ಗೊತ್ತಿತ್ತು. ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಚಾಯ್ಸ್ ಮಾಡಲಿಕ್ಕೂ ಗಿಲ್ಲಿನೇ ಅವರು ಚಾಯ್ಸ್ ಮಾಡಿದ್ದಾರೆ. ಗಿಲ್ಲಿಗೆ ಅಂತೂ ನೆನ್ನೆ ಕುಂದಾಡ್ಬಿಟ್ಟಿದ್ದಾರೆ, ನಾನೇ ಕ್ಯಾಪ್ಟನ್ ಆಗ್ತೀನಿ ವೀಕ್ ಅಂತ. ಆಮೇಲೆ ಅವನು ಕಾಮಿಡಿ ಮಾಡ್ತಾರಲ್ಲ ಗಿಲ್ಲಿ ಅವರು, ಸೊ ಅವೇ ಅಶ್ವಿನಿ ಅಮ್ಮಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅಶ್ವಿನಿ ಅಮ್ಮ ಅಂತ ಅಲ್ಲ, ಬೇರೆಯವ್ರಿಗೂ ಕೂಡ ತುಂಬಾ ಇಷ್ಟ ಆಗ್ತಿದೆ. ಆದ್ರೆ ಜಾಸ್ತಿ ಅಶ್ವಿನಿ ಗಿಲ್ಲಿ ಜಾಸ್ತಿ ಸ್ಟಾರ್ಟಿಂಗ್ ವೀಕಿಂದಾನೆ ತುಂಬಾ ಜಗಳ ಆಡ್ಕೊ ಬಂದಿದ್ದಾರೆ. ಅದ್ರಲ್ಲೂ ಸಹ ಅಶ್ವಿನಿ ಅಮ್ಮ ಗಿಲ್ಲಿನೇ ಜಾಸ್ತಿ ಫೇವರ್ ತರ ಮಾತಾಡಿದ್ರು ಅಂತ ಅನ್ಸ್ತೇನೆ. ಬಟ್ ಇನ್ನೊಂದು ನೋಡಿ, ಗಿಲ್ಲಿ ಅವರು ಎಲ್ಲರ ಮನ್ಸು ಗೆಲ್ತಾರೆ, ಬೇಗನೆ ಗೆಲ್ತಾರೆ. ಯಾಕಂದ್ರೆ ಅವ್ರ ಮಾತಿದೆಯಲ್ಲ, ಮಾತಲ್ಲಿ ತುಂಬಾ ಚೆನ್ನಾಗಿ ಗೆಲ್ತಾರೆ ಅವರು. ಅದನ್ನೆಲ್ಲರೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ನೀವು ಖುಷಿಯಾಗಿ ಇದ್ದದ್ದು ನಮ್ಮನ್ನು ಖುಷಿ ಪಡಿಸ್ತಿರಲ್ಲ, ಅಷ್ಟು ಸಾಕು ಅಂತ. ಅದೇ ಅದು ಪರಿಶುದ್ಧವಾದ ಮನಸ್ಸು ತರ ಇರುತ್ತೆ. ಯಾಕೆಂದ್ರೆ ಅದು ಚೆನ್ನಾಗಿದೆ ನೋಡಿ. ಎಲ್ಲ ಪೇರೆಂಟ್ಸು ಕೂಡ ಗಿಲ್ಲಿಗೇನೆ ಸಪೋರ್ಟ್ ಮಾಡ್ತಾರೆ, ಗಿಲ್ಲಿಗೇನೆ ನಾನು ಓಟ್ ಹಾಕ್ತೀನಿ. ಅಲ್ಲಿ ಬಂದವರು ಕೂಡ ಕ್ಯಾಪ್ಟನ್ಸಿ ಓಟದಲ್ಲೂ ಕೂಡ ಗಿಲ್ಲಿ ಅವ್ರನ್ನೇ 3 ಜನ, ಟೋಟಲ್ 4 ಜನ ಗಿಲ್ಲಿ ಅವ್ರಿಗೇನೆ ಕೊಟ್ಟಿದ್ದಾರೆ. ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಅವ್ರ ಫೋಟೋಸ್ಗಳನ್ನ.
ಸೊ ಈ ಥರದ್ದು ಏನಾಗುತ್ತೆ, ಎಲ್ಲ ಫ್ಯಾಮಿಲಿ ಆಲ್ಮೋಸ್ಟ್ ಗಿಲ್ಲಿ ಅವ್ರನ್ನ ಇಷ್ಟಪಡ್ತಾರೆ. ಯಾಕಂದರೆ ಅವ್ರು ಆ ರೀತಿ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ. ಎಲ್ಲ ಒಂದೊಂದು ಸೆಕೆಂಡ್ಸ್, ಒಂದೊಂದು ನಿಮಿಷ ಕೂಡ ಕಾಮಿಡಿ ಕ್ರಿಯೇಟ್ ಆಗ್ತಿದೆ. ಸೊ ಚೆನ್ನಾಗಿ ನಗು ಬರುತ್ತೆ. ಒಂದು ಸಖತ್ತಾಗಿ ಕಾಲು ಎಳೆಯೋದಾಗಿರ್ಬೋದು, ಒಬ್ಬರನ್ನ ರೇಗ್ಸೋದಾಗಿದ್ರೆ ಅಲ್ಲೇ ನಗು ಬರುತ್ತೆ. ಅದೇ ತೀರಾ ರೇಗ್ಸಕ್ಕೆ ಹೋದ್ರೆ ಅದೇನಾಗುತ್ತೆ, ಅದು ಪರ್ಸನಲಿ ಆಗಿ ಅಟ್ಯಾಕ್ ಆಗಿಬಿಡುತ್ತೆ. ಸೊ ಅದೊಂದು ಬಿಟ್ಬಿಟ್ರೆ ಗಿಲ್ಲಿ ನನ್ಗೆ ಗೊತ್ತಿರೋ ಹಂಗೆ ನೋಡಿ ಆಲ್ಮೋಸ್ಟ್ ಎಲ್ಲ ಕಡೆ ಗಿಲ್ಲಿ ಅವ್ರಿಗೆನೆ ನೀವು ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ಬೋದು, ತುಂಬಾ ಸಪೋರ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೀವು ಬಿಗ್ ಬಾಸ್ ಸುಮ್ಮನೆ ಲೈವ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೋಡ್ಬೇಕು ನೀವು ಕಮೆಂಟ್ಸ್, ಗಿಲ್ಲಿ ಹಾರ್ಟ್ ಬೆಂಕಿ ಎಷ್ಟೊಂದು ಬರ್ತಿರುತ್ತೆ. ಸೊ ಈ ತರದ್ದು ಇವೆಲ್ಲ ಇರುತ್ತೆ. ಯಾಕೆಂದ್ರೆ ನನ್ಗೆ ಗೊತ್ತಿರೋಂಗೆ ಈ ಸತಿ ಗಿಲ್ಲಿ ಅವರೇ ವಿನ್ನರ್ ಆಗೋದ ಚಾನ್ಸಸ್ ತುಂಬಾನೇ ಇದೆ. ಯಾಕೆಂದ್ರೆ ಇವ್ರು ಅದೇ ರೀತಿ ಎಲ್ಲ ರೀತಿ ಚೆನ್ನಾಗಿ ಇದೇ ಏನ್ ಆಡ್ಕೊಂಡ್ ಬರ್ತಿದ್ದಾರೆ. ಇನ್ನೇನೊಂದು 3 weeks ಅಥವಾ 2.5 weeks ಈ ತರ ಇರುತ್ತೆ. ಸೊ ಇದಲ್ಲೂ ಇದು ಹೆಂಗ್ ಆಡ್ಬೇಕು ಅನ್ನೋದು ಅವ್ರಿಗೆ ಒಂದು ಲೆಕ್ಕಾಚಾರ ಗೊತ್ತಾಗ್ಬಿಟ್ಟಿದೆ. ಈಗ ಈ ವೀಕ್ ಎಲ್ಲ ಎಮೋಷನ್ ಬಿಡಿ, ನೆಕ್ಸ್ಟ್ ವೀಕ್ ಏನ್ ಟಾಸ್ಕ್ ಇರುತ್ತೋ ಅಥವಾ ನಾಮಿನೇಷನ್ 2 ಜನ, ಒಬ್ರು ಇರ್ತಾರೋ 3 ಜನ ಇರ್ತಾರೋ, ಈ ಥರದ್ದೆಲ್ಲ ನೋಡ್ಬೇಕಾಗುತ್ತೆ. ತುಂಬಾ ಟಫ್ ಇರುತ್ತೆ. ಸೊ ಅದನ್ನ ಯಾವ ರೀತಿ ತಗೊಂಡೋಗ್ತಾರೆ, ಅದನ್ನ ಎಮೋಷನ್ ಆಗಿ ಆಗೋದಿಲ್ಲ. ಅಲ್ಲಿ ಗೇಮ್ ಅಂತ ನೋಡ್ಲೇಬೇಕಾಗುತ್ತೆ. ಅಲ್ಲಿ ಇಂಡಿವಿಜುವಲ್ ಆಗಿ ನಾನು ಆಟ ಆಡ್ಲೇಬೇಕಾಗುತ್ತೆ. ಕೆಲವೊಂದೆಲ್ಲ ಬಿಟ್ಕೊಡಕ್ಕಲ್ಲ, ವ್ಯಕ್ತಿತ್ವ ಆಟ ಇದು ಇರೋದ್ರಿಂದ ಕೆಲವೊಂದೆಲ್ಲ ಜಾಸ್ತಿ ನಾವು ಬಗ್ಗೋದಿಕ್ಕಾಗಲ್ಲ. ಅವ್ರು ಗೆಲ್ಲೋದೇ ಫೋಕಸ್ ಮಾಡಿರ್ತಾರೆ, ಅದ್ರ ಮೇಲೇನೆ ಅವರು ಆಟ ಆಡ್ಬೇಕಾಗತ್ತೆ. ಸೊ ಇಲ್ಲ ಎಮೋಷನಲ್ ಆಗಿ ಹೋಗ್ತೀನಿ ಅಂತಂದ್ರೆ ಸೊ ಅವ್ರಿಗೆ ಲಾಸ್ ಮಾಡ್ಕೊಂತಾರೆ. ಸೊ ಇದು ನೋಡ್ಬೇಕು ಮುಂದೆ ಯಾವ ರೀತಿ ಅದು ತಗೊಂಡೋಗ್ತಾರೆ. ಆಟ ಮಾತ್ರ ತುಂಬಾ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಫ್ಯಾಮಿಲಿ ಇನ್ಪುಟ್ಸ್ ಬಂದಿರುತ್ತಲ್ಲ, ಸೊ ಇಷ್ಟು ದಿವಸ ಕ್ಲೋಸ್ ಆಗಿ ಇದ್ದವರು ಸಹ ಬೇರೆ ಆಗೋದು ಇರುತ್ತೆ. ಈ ದೂರ ಇದ್ದವ್ರು, ಈ ರಾಶಿಕೆ ಎಲ್ಲ ಕಪಲ್ಸ್ ಅಂದ್ರೆ 2 persons ಎಲ್ಲ ಕುತ್ಕೊಂಡೆಲ್ಲ ಮಾತಾಡ್ತಾರೆ, ಅವರೆಲ್ಲ ಮಿಂಗಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ ಮುಂದೆ ಬೇರೆ ರೀತಿನೇ ಆಟ ಇರುತ್ತೆ ಅಂತ ಅನ್ಕೊಳ್ಬೋದು. ಬಟ್ ಇಲ್ಲಿ ಏನು ಅಂತಂದ್ರೆ ಎಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ರು, ಗಿಲ್ಲಿ ಫ್ಯಾಮಿಲಿ ಯಾವಾಗ ಬರುತ್ತೆ ಅಂತ. ಫೈನಲಿ ಗಿಲ್ಲಿ ಅಪ್ಪ ಅಮ್ಮ ಬಂದಿದ್ರು. ಎಷ್ಟು ಖುಷಿ ಆಯ್ತು ಇಬ್ರಿಗೂ, ತುಂಬಾ ಖುಷಿ ಆಯ್ತು ನನಗೆ. ಅವ್ರ ಅಪ್ಪ ಬಂದಿದ್ದೇ ಒಂಥರ ಮೂಮೆಂಟ್ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಅಂದ್ರೆ ಅವರು ಆ ಅಪ್ಪ ಬರೋಕ್ಕಿಂತ ಹಿಂದಿನ ಇದರಲ್ಲಿ ಮೂಮೆಂಟಲ್ಲಿ ಯಾಕೆ ಅಪ್ಪನವರೇ ಬರಲ್ಲ, ಅಪ್ಪನವರು ಲೈಫೇ ಬರೀ ಸ್ಯಾಕ್ರಿಫೈಸೇ ಮಾಡ್ತಾ ಇರ್ತಾರೆ ಯಾವಾಗ ನೋಡಿ ಸ್ಕೂಲು ಕಾಲೇಜ್ಗಳು ಬರೀ ಪೇರೆಂಟ್ಸ್ ಅಂತ ಬರೀ ಅಮ್ಮನೇ ಬರ್ತಾರೆ, ಯಾಕೆ ಅಪ್ಪನವ್ರಿಗೆ ಯಾಕೆ ಚಾನ್ಸಸ್ ಕೊಡಲ್ಲ ಅಂತ ರಾಶಿಕಾ ರಘು ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ ಗಿಲ್ಲಿ ಎಲ್ಲ. ಅದೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಗಿಲ್ಲಿ ಅವ್ರ ಅಪ್ಪನ ಎಂಟ್ರಿ ಮಾತ್ರ ಸಖತ್ತಾಗಿತ್ತು. ದೊಣ್ಣೆ ಇಟ್ಕೊಂಡು ಬಂದು ಅವ್ರಿಗೆ ಹೊಡೆಯೋದು, ಹಳ್ಳಿ ಸೊಗಡನ್ನೇ ಅಲ್ಲಿಗೆ ತಂದ್ರು ಅನ್ನೋ ತರ ಸಖತ್ತಾಗಿತ್ತು. ನಿಜವಾಗ್ಲೂ ಮಾತು ಕೇಳಕ್ಕೆ ಖುಷಿ ಆಗುತ್ತೆ. ಹೌದು, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ನಮ್ಮ ಕರ್ನಾಟಕ ಏನಂತಂದ್ರೆ ನಮ್ಮ ಮಂಡ್ಯ ಭಾಷೆ ಈ ತರ ನೋಡಿ, ಮಂಡ್ಯ ಭಾಷೆ, ಮೈಸೂರು ಭಾಷೆ, ಹುಬ್ಬಳ್ಳಿ ಭಾಷೆ, ಈ ತರ ಏನ ಊರುಗಳಲ್ಲಿ ಭಾಷೆ ಇರುತ್ತೆ, ಈ ನಾರ್ತ್ ಸೌತ್ ಎಲ್ಲ ಇರುತ್ತಲ್ಲ. ಸೊ ಅಲ್ಲಿ ಕೇಳಕ್ಕೆ ಮಜಾ ಇರುತ್ತೆ, ಒಂಥರ ಕೇಳಕ್ಕೆ ಎಷ್ಟು ಸುಂದರವಾಗಿರುತ್ತೆ ಅಂದ್ರೆ ನಾವು ಅವ್ರ ತರನೇ ಮಾತಾಡ್ಬೇಕು. ನಾವು ತಲೆ ಹಂಗ್ ಬಿಟ್ಕೊಂಡಿದೀಯ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಅವ್ರ ತಾಯಿ ಎಷ್ಟು ಚೆನ್ನಾಗಿ ಅವರು ಹಳ್ಳೆಣ್ಣೆ ಹಾಕೋದಾಗಿರ್ಬೋದು, ಸ್ನಾನ ಮಾಡಿಸೋದು ನೋಡಿ. ತಾಯಿಗೆ ಎಷ್ಟೇ ಮಗ ಎಷ್ಟೇ ದುಡ್ಡು ಅನ್ನೋದ್ರು ಕೂಡ ಮಗುನೇ ತಾಯಿಗೆ ಅನ್ನೋರು ಎಷ್ಟು ಹಳ್ಳೆಣ್ಣೆ ಹಾಕ್ತಾರೆ, ಸ್ನಾನ ಮಾಡಿಸ್ತಾರೆ. ಮಗ ಹೆಂಗಿದ್ಯಾ ಮನೇಲಿ ಅಷ್ಟು ದಿನ ಬಂದಿದ್ದು ಫ್ಯಾಮಿಲಿಲಿ ಎಲ್ಲಾರ ತಂದೆ ತಾಯಿನೂ ಪ್ರೀತಿ ತೋರಿಸಿದ್ರು. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿ ಅನ್ನಿಸ್ತು. ತುಂಬಾ ಖುಷಿ ಆಯ್ತು. ಗಿಲ್ಲಿಗೆ ಅವ್ರ ಅಮ್ಮ ಯಾಕೋ ನಿಮ್ ಮನೇಲಿ ಇದ್ದಂಗೆ ಇದೆಯಲ್ಲೂ ಸ್ವಲ್ಪ ಬೇರೆ ತರ, ಅಂದ್ರೆ ನಾವ್ ಅನ್ಕೊಳ್ತಿದ್ವಿ ಗಿಲ್ಲಿ ಇಲ್ಲಿ ಮಾತ್ರ ಈ ತರ ಇರ್ತಾರೆ, ಅಲ್ಲಿ ಮನೇಲೆಲ್ಲ ಬೇರೆ ತರ ಇರ್ಬೋದು ಅಂತ. ಬಟ್ ಮನೇಲಿ ಇರೋ ರೀತಿನೇ ಅವರು ಅದೇ ಅಂತ ಅವ್ರ ಅಪ್ಪ ಅಮ್ಮನೇ ಹೇಳಿದ್ರು. ಅವ್ರ ತಂದೆನೇ ಹೇಳಿದ್ರು 3 ವರ್ಷ ಮಗನಿಂದಾನು ಹೀಗೆ ಮಳೆ ತೀಟೆ ಮಾಡ್ತಿರ್ತಾನೋ ಹೀಗೆ ಹಾಗೆ ಅಂತ. ಬರ್ತಾವ್ರ ಅಜ್ಜಿ ತೀರ್ಕೊಂಡಾಗ್ಲೂ ಏನೋ ಒಂದು ಮಾಡಿಸಿದ್ರಂತೆ, ಏನೋ ಒಂದು ಶ್ರದ್ಧಾಂಜಲಿ ಫೋಟೋದಲ್ಲಿ ಯಾರ್ದೋ ಕಣ್ಣಾಕ್ಬಿಟ್ಟು ಯಾರ್ದೋ ಫೇಸ್ನೇ ಒಂಥರ ಮಾಡಿಕ್ಬಿಟ್ಟಿದ್ರಂತೆ. ಎಷ್ಟೋ ಜನ ಬರೋರೆಲ್ಲ ಆ ಥರ ನೋಡೋಕೆ ಸಾವಿಗೆ ಬರೋರೆಲ್ಲ ಎಲ್ಲಿ ಯಾವುದೋ ಫೋಟೋ ಯಾರೋ ಪಾಪ ಬೇರೆಯವ್ರು ತಿರ್ಕೊಂಡ್ಬಿಟ್ಟಿದಾರೇನೋ ಅಂತ ಎಷ್ಟೋ ಜನ ಕನ್ಫ್ಯೂಸ್ ಎಲ್ಲ ಆದ್ರಂತೆ. ಸೊ ಈ ಥರದ್ದೆಲ್ಲ ಮಾಡಿಕ್ಕಿದ್ರಂತ ಅವ್ರು. ಅಲ್ಲೂ ಸಾವನ್ ಮನೇಲೂ ಅಂದ್ರೆ ಈ ಥರ ವಿಚಾರದಲ್ಲಿ ಅಂದ್ರೆ ಅವರು ಅವ್ರ ಉದ್ದೇಶ ಏನಿತ್ತು ಅಂತಂದ್ರೆ ಹಳೆ ಅಜ್ಜಿ ಫೋಟೋ ಇದೆಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಅವ್ರ ಮೆಂಟಾಲಿಟಿ ಇಟ್ಕೊಂಡು ಮಾಡಿದಾರ ಅದು. ಬಟ್ ಅಲ್ಲಿ ಬರೋರಿಗೆ ಅದು ತುಂಬಾ ಚೆನ್ನಾಗಿ ಅಂದ್ರೆ ಅಲ್ಲೂ ಕಾಮಿಡಿಯಾಗಿ ಕಾಣಿಸ್ತೇನೆ. ಬಟ್ ನನ್ನ ಮಗ ಇರೋದು ಹೆಂಗೇನೆ ಹಂಗೆ ಕಾಮಿಡಿ ಮಾಡ್ಕೊಂಡಿರ್ತಾನೆ. ಅವ್ರ ಮಾತು ನಗ್ಸೋದು ನಗೋದು ಎಲ್ಲ ಹೀಗೇನೆ ಇರುತ್ತೆ ಅಂತ ತಂದೆ ತಾಯಿ ತುಂಬಾನೇ ಹೊಗಳಿ ತುಂಬಾನೇ ಅವ್ರನ್ನ ತುಂಬಾ ಇದು ಮಾಡ್ತಿದ್ರು. ಅದ್ರಲ್ಲಿ ಅವ್ರ ತಾಯಿ ಅಂತೂ ತುಂಬಾನೇ ಖುಷಿ. ಅದ್ರಲ್ಲಿ ಅವ್ರ ತಾಯಿಯವ್ರು ಹೇಳ್ತಿದ್ರು, ಮಗ ನೀನ್ ಬರ್ತಾ ಇದ್ರೆ
ನಿಮ್ಮಪ್ಪ ನನಗೆ ಗಿಲ್ಲಿ ತಂದೆ ಪ್ರೌಡ್ ಫೀಲ್ ಇದೆ ಅಂತ ತಂದೆ ಅಂದ್ರೆ ಅವ್ರ ಅಮ್ಮ ಹೇಳ್ತಿದ್ರು ಅಲ್ಲಿ ಅಪ್ಪಯ್ಯ ಕಾಯ್ತಾನೆ ಇರ್ತಾರೆ ಕಣ, ಅದ್ ಯಾವಾಗ ಬರ್ತಾನೆ ಟಿವಿ ರಿಮೋಟ್ ಇಟ್ಕೊಂಡ್ ಕಾಯ್ತಿರ್ತಾನೆ, ಹಾಕವ್ರು ಬೇಗ ಅಂತ. ಎಷ್ಟು ಖುಷಿ ಆಗ್ತಿದೆ ಅಲ್ವಾ ಅವ್ರ ಅಪ್ಪ ತಂದೆದಿರಾಗೇನೆ ಹಿಂದೆ ನೋಡ್ತಾ ಇರ್ತಾರೆ, ಹೌದು. ಅಮ್ಮಂದಿರಲ್ವಾ ಗಿಲ್ಲಿ ಫೀಲ್ಡಿಗೆ ಬರೋದು ಇಷ್ಟ ಇರ್ಲಿಲ್ವಂತೆ ಅವ್ರ ಫ್ಯಾಮಿಲಿ ಅವರಿಗೆ. ಅಪ್ಪ ಬೈತಾ ಇದ್ರು. ಇವಾಗ ನೋಡಿದ್ರೆ ಅವರಿಗೆ ಯಾವಾಗ್ಲೂ ಟಿವಿ ಮುಂದೆ ಕುತ್ಕೊಂಡು ರಿಮೋಟ್ ಇಟ್ಕೊಂಡು ಕಾಯ್ತಾ ಇರ್ತಾರೆ ಅಂತ ಅವ್ರ ಅಮ್ಮನೇ ಹೇಳ್ತಾ ಇದ್ರು. ತುಂಬಾ ಪ್ರೌಡ್ ಫೀಲ್ ಇದೆ ಮಾತ್ರ ಗಿಲ್ಲಿ ರಿಯಾಲಿಟಿ ಶೋಲಿ ಇರೋದು. ಬಟ್ ಏನಂದ್ರೆ ನೋಡಿ, ಇದು ಈ ವೇದಿಕೆ ಏನಂತಂದ್ರೆ ಎಂಥವ್ರನ್ನ ಬೇಕಾದ್ರೂ ಒಂದು ಒಳ್ಳೆ ನೇಮ್ ಫೇಮ್ ಕೊಡುವಂಥ ವೇದಿಕೆ ಇದು. ಎಂಥವ್ರೆ ನೋಡಿ, ಸೂರಜ್ ಯಾರು ಅಂತಾನೆ ಗೊತ್ತಿರೋದಿಲ್ಲ, ನಮ್ಗೆ ಗೊತ್ತಿಲ್ಲ. ಸೊ ಈ ಒಂದೊಳ್ಳೆ ನೇಮ್ ಕೊಟ್ಟಿದೆ, ಒಳ್ಳೆ ಫೇಮ್ ಇದೆ. ಹೊರಗಡೆ ಬಂದರೆ ಎಷ್ಟು ಜನ ಫಾಲೋವರ್ಸ್ ಇರ್ತಾರೆ ಗೊತ್ತಾ ಅವ್ರಿಗೆ, ಇವ್ರ ಲೈಫೇ ಟರ್ನ್ ಆಗುತ್ತೆ, ವೇದಿಕೆನೇ ಆಗಿ ಮಾಡಿಬಿಡುತ್ತೆ. ಇದನ್ನ ಇವರು ಮುಂದುವರಿಸ್ಕೊಂಡು ಏನು ಕೊಟ್ಟಿದ್ದಾರೆ, ಏನು ಬಿಗ್ ಬಾಸ್ ಏನು ಆ ಸಂಪಾದನೆ ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊಂಡು ಹಿಂಗೆ ಮುಂದೆ ಜೀವನ ಮಾಡ್ಕೊಂಡು ಹೋದ್ರೆ ಇನ್ನೂ ಸಖತ್ತಾಗಿ ಇನ್ನೂ ಒಂದೊಳ್ಳೆ ಫ್ಯಾನ್ಸ್ ಫಾಲೋವರ್ಸ್ ಇನ್ನೂ ಜಾಸ್ತಿ ಆಗ್ತಾರೆ. ಇವ್ರು ಅದನ್ನೇ ಆ ಮೂಮೆಂಟ್ಗೆ ಮಾತ್ರ ಸುಮ್ಮನೆ ಆಗೋದು, ಮತ್ತೆ ನೆಕ್ಸ್ಟ್ ಫಾಲೋ ಮಾಡಿಲ್ಲ ಅಂತಂದ್ರೆ ಸೊ ಅದೇನಾಗುತ್ತೆ, ಡ್ರಾಪ್ ಔಟ್ ಆಗ್ಬಿಡುತ್ತೆ ಎಲ್ಲಾನು. ಸೊ ಅದನ್ನ ಇವರು ಕೆಲವರು ಮೇಂಟೈನ್ ಮಾಡೋದಿಲ್ಲ. ಈ ವಿಚಾರದಲ್ಲಿ ಇವರೆಲ್ಲ ಮೇಂಟೈನ್ ಮಾಡ್ಲೇಬೇಕು. ಯಾರು ಲಾಸ್ಟ್ ಸೀಸನ್ ಹೌದೌದು ಮಾಡ್ಬೇಕು. ಯಾಕಂದ್ರೆ ಲಾಸ್ಟ್ ಸೀಸನ್ ಅಲ್ಲೂ ನೋಡಿ ಕೆಲವರೆಲ್ಲ ಯಾರಿಗೂ ಅವರು ಗೊತ್ತೇ ಇಲ್ಲ ನಮ್ಗೆ, ಯಾಕೇನೋ ಅವರು ಕಾಣಿಸ್ಕೊಂಡಿಲ್ಲ. ನೋಡಿ ಈಗ ಒಂದೊಳ್ಳೆ ನೇಮು ಫೇಮ್ ಇದ್ದಾಗ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ಬೇಕು ಅವರು. ಇವಾಗೆಲ್ಲ ಸೀರಿಯಲ್ ಬರೋಕ್ಕಾಗಲಿಲ್ವಾ, ಸಿನಿಮಾ ಮಾಡೋಕ್ಕಾಗಲಿಲ್ಲ, ಆ ಮೂಮೆಂಟಲ್ಲಿ ಏನು ಮಾಡಬೇಕು, ಮೊಬೈಲ್ ಇರುತ್ತೆ, ಏನೊಂದು 5 ನಿಮಿಷ 10 ನಿಮಿಷ ಕೊಡಿ, ನಿಮ್ಮ ಫಾಲೋವರ್ಸ್ ನೋಡ್ತಾರೆ. ಸೊ ಏನಾಗುತ್ತೆ, ಆ ಫ್ಯಾನ್ಸ್ ಏನಿರುತ್ತೆ ಅವ್ರ ಫಾಲೋವರ್ಸ್ ಇದ್ದೇ ಇರ್ತಾರೆ, ಅದು ಯಾವತ್ತಿಗೂ ಬಿಟ್ಕೊಡೋದಿಲ್ಲ. ಅದು ಯಾವ ಒಂದು ಸಿನಿಮಾ ಮಾಡಿದ್ರೆ ಸೊ ಅವ್ರ ಸಿನಿಮಾ ದೊಡ್ಡ ಹಿಟ್ ಆಗೋದು ಅದು ಸಾಧ್ಯತೆ ಇರುತ್ತೆ. ಸೊ ಅದನ್ನ ಇವರು ಎಷ್ಟೋ ಜನ ಬಿಟ್ಬಿಡ್ತಾರೆ. ಅದನ್ನ ನೀವು ನೋಡಿ, ಯಾರು ಆ ಥರ ಫಾಲೋನೇ ಮಾಡೋದಿಲ್ಲ. ಈ ವಿಚಾರದಲ್ಲಿ ಇವರು ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ಇವರು ತುಂಬಾನೇ ಪ್ಲಸ್ ಪಾಯಿಂಟ್, ಲೈಫ್ ತುಂಬಾ ಟರ್ನ್ ಆಗುತ್ತೆ. ಒಂದು ಒಳ್ಳೊಳ್ಳೆ ಚಾನ್ಸ್ ಸಿಗುತ್ತೆ, ಒಂದು ಒಳ್ಳೊಳ್ಳೆ ಸಿನಿಮಾಗಳು, ಪ್ರಾಜೆಕ್ಟ್ಗಳು, ಸೀರಿಯಲ್ಸ್ಗಳು, ಈ ಥರ ಎಲ್ಲ ಮೇನ್ ಲೀಡ್ ಕ್ಯಾರೆಕ್ಟರ್ಗಳೇ ಸಿಗುತ್ತೆ. ಈ ಥರ ಎಲ್ಲ ಫಾಲೋ ಅಪ್ ಮಾಡ್ಕೊಂಡ್ರೆ ಇದನ್ನು ಇವ್ರು ಮಾಡಬೇಕು. ಬಟ್ ಈ ಸೀಸನ್ನ ನಾವು ನೋಡಿದಾಗ ಏನು ಅನ್ನಿಸ್ತಾ ಇದೆ ಅಂತಂದರೆ, ಈಗ ಕಳೆದ ಸೀಸನ್ಗೆ ಕಂಪೇರ್ ಮಾಡಿದರೆ ಈ ಸೀಸನಲ್ಲಿ ಕನ್ನಡನ ಜಾಸ್ತಿ ಬಳಸ್ತಾ ಇದ್ದಾರೆ, ಹಳ್ಳಿ ಪದಗಳನ್ನ ಜಾಸ್ತಿ ಬಳಸ್ತಾ ಇದ್ದಾರೆ. ಅದೆಲ್ಲ ನೋಡಿದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಕೆಲವೊಂದು ಸೀಸನ್ಗಳನ್ನ ನಾವು ನೋಡಿದ್ದೀವಿ ಇಂಗ್ಲೀಷ್ನೇ ಜಾಸ್ತಿ ಬಳಸ್ತಾ ಇರ್ತಾರೆ. ಅಂದರೆ ಕೆಲವೊಂದು ಸೀಸನ್ಗಳಲ್ಲೂ ಕೂಡ ಬರೀ ಜಗಳ ಎಲ್ಲ ಇರುತ್ತೆ, ಇದರಲ್ಲೂ ಇದೆ ಜಗಳ ಎಲ್ಲ. ಬಟ್ ಅದಕ್ಕೆ ಕಂಪೇರ್ ಮಾಡಿದರೆ ಇದರಲ್ಲಿ ಸ್ವಲ್ಪ ಕಡಿಮೆ. ಬಟ್ ಕನ್ನಡ ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ, ಅದು ನೋಡಿದರೆ ತುಂಬ ಖುಷಿ ಆಗ್ತಾ ಇದೆ ಈ ಸೀಸನಲ್ಲಿ. ಈ ಸೀಸನ್ ಅಲ್ಲಿ ಕನ್ನಡ ಮಾತಾಡೋರು ಜಾಸ್ತಿ ಇದೆ. ಅಶ್ವಿನಿ ಗೌಡ ಕನ್ನಡ ಪರ ಸಂಘಟನೆ ಅವರು ಜೊತೆಗೆ ಚೈತ್ರ ಕುಂದಾಪುರದವರು ಕೂಡ ಕನ್ನಡ. ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಮಾತಾಡಿದಕ್ಕೇನೆ ಜಗಳ ಮಾಡಿದ್ರು ಯಾರು, ಅಶ್ವಿನಿ ಗೌಡ. ಕನ್ನಡ ಮಾತಾಡಿ, ಕನ್ನಡ ಜಾನ್ವಿ ಮತ್ತೆ ಅಶ್ವಿನಿ ಗೌಡ. ಹೌದು. ಸೊ ಮತ್ತೆ ಈ ಗಿಲ್ಲಿ ಮತ್ತೆ ಮಾಡು ಇವರೆಲ್ಲ ಹಳ್ಳಿ ಸೊಗಡು, ಹಳ್ಳಿಯಿಂದ ಬಂದಿರೋರು. ಸೊ ಅವರಿಗೆಲ್ಲ ಕನ್ನಡ ತುಂಬಾ ಚೆನ್ನಾಗಿ ಪ್ಯೂರ್ ಕನ್ನಡ ಕಾಣಿಸೋದು. ಹೌದು, ಅಲ್ಲಿ ಗೊತ್ತಾಗ್ತದೆ ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಇನ್ನು ಸ್ಪಂದನ ಅವರು ಕೂಡ ಮದ್ದೂರಿಂದ, ಸೊ ಹಾಗಾಗಿ ಅವರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಕೂಡ. ನಿಮ್ಗೆ ಕೆಲವು ಸತಿ ಸಖತ್ತಾಗಿ ಕ್ಯೂಟ್ ಆಗಿ ಮಾತಾಡ್ತಿರ್ತಾರೆ, ಕೇಳಿಸ್ಕೊಂತಾರೆ, ನೋಡ್ಬೋದು ನೀವು. ಅಂದ್ರೆ ಆ ಭಾಷೆಯಲ್ಲಿ ಹಂಗೆ ಇದೆಯಲ್ಲ ಸರ್, ತುಂಬಾ ಚೆನ್ನಾಗಿದೆ. ಹಾಗೆ ಬಂದ್ಬಿಡೋದು. ಅವ್ರು ಎಷ್ಟೇ ಏನೇ ವರ್ಕರ್ಸ್ ಏನೇ ಆದ್ರೂ ಕೂಡ ನಮ್ದು ತನ ಇರುತ್ತೆ ಅಲ್ಲ, ಯಾವತ್ತೂ ಅದು ಮಾಸಲ್ಲ, ಅದು ಎಲ್ಲೇ ಯಾವುದೇ ಜಾಗ ಇದ್ರು ಕೂಡ ಬಂದ್ಬಿಡುತ್ತೆ. ಸೊ ಇವರೆಲ್ಲ ಅದೇ ಮೇನ್. ಅದ್ರಲ್ಲಿ ರಕ್ಷಿತಾ ಅವರು ಕೂಡ ಕಲಿತಾ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕನ್ನಡದಲ್ಲೇ ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಹೌದು, ಯಾಕೆಂದ್ರೆ ಲಾಸ್ಟ್ ಟೈಮ್ ನಾವು ಕಿಚ್ಚ ಸುದೀಪ್ ಸಾಹೇಬ್ರು ಕನ್ನಡದ ವಿಚಾರವಾಗಿ ಹಿಂದೋಗ್ಬಂದ್ರೆ ನಮ್ಮ ಕನ್ನಡ ಇಲ್ಲ ಅಂದ್ರೆ ನಾನು ಇರೋದಿಲ್ಲ ಜಾಗ ಅಂತ ಎಲ್ಲರೂ ಗೊತ್ತಿರೋದೇನೆ. ಈ ಸೀಸನ್ಗೆ 12ಗೆ ಬರಬೇಕು ಅಂತಂದ್ರೆ ಅವ್ರನ್ನ ಎಷ್ಟು ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಬಂದು. ಯಾಕಂದ್ರೆ ಕನ್ನಡ ಅಂತ ಭಾಷೆ ಅಂತ ಬಂದಾಗ ಸಾಹೇಬ್ರು ಮುಂದೆ ನಿಂತ್ಕೊಂತಾರೆ. ನಮ್ಮ ಎಲ್ಲ ಹೀರೋಸ್ಗಳೆಲ್ಲ ನಿಂತ್ಕೊಂತಾರೆ. ಇವರು ತುಂಬಾ ಸ್ಟ್ರಾಂಗ್ ಆಗಿದ್ರು. ನನ್ನ ಭಾಷೆಯಲ್ಲ ನಾನು ಯಾಕೆ ಇರಬೇಕು ಅನ್ನೋ ರೀತಿ ನಿಂತಿದ್ರು. ಕೊನೆಗೆ ನೋಡಿ ಕರೆಕ್ಟ್ ಆಗಿದ್ರೇನೆ ನಮ್ಮದೆಲ್ಲ ಉಳಿಸ್ಕೊಳಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಹೋಗ್ಲಿ ಬಿಡು ಅಂತಂದ್ರೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅವೆಲ್ಲ ಹೋಗೋದಕ್ಕೆ ಬಿಡಬಾರ್ದು. ನಾವು ನಮ್ಮ ತನನ ಉಳಿಸ್ಕೊಬೇಕು, ನಮ್ಮ ತನನ ನಾವು ಬಿಡ್ದಂಗೆ ನೋಡ್ಕೋಬೇಕು ಈ ವಿಚಾರದಲ್ಲಿ. ಬಟ್ ಇದರಲ್ಲಿ ಈ ಸೀಸನಲ್ಲಿ ತುಂಬ ಚೆನ್ನಾಗಿ ಎಲ್ಲ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. ಎಲ್ಲ ಹಾಡು ಭಾಷೆ ಆಗಿರ್ಬೋದು, ಕೆಲವನ್ನೆಲ್ಲ ತುಂಬ ಚೆನ್ನಾಗಿ ಮೂಡ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಬ್ರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.